ಎಲ್ರಿಗೂ ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲ ರೈತಾಪಿ ಬಂಧುಗಳೇ, ಇದುವರೆಗೆ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಅನುಮೋದಿಸ್ತಾ ಕೆಲವು ಭಿನ್ನಾಭಿಪ್ರಾಯಗಳನ್ನು ಕೂಡ ನಮೂದಿಸ್ತಾ ಕೆಲವು ಆಲೋಚನೆಗಳನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆಯ ಗೋಷ್ಠಿ ಇದು. ಕರ್ನಾಟಕದ ಸಮತೋಲನ ಪ್ರಗತಿಗಾಗಿ ಒಂದು ರೀತಿಯಲ್ಲಿ ಸಮಗ್ರ ಭೂ ಸ್ವಾಧೀನ ನೀತಿ ಬೇಕು ಅನ್ನೋದನ್ನು, ಇದನ್ನು ನಾನು ಎರಡು ನೆಲೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಒಂದು ಅಂತಾರಾಷ್ಟ್ರೀಯ ನೆಲೆ, ಇನ್ನೊಂದು ನಮ್ಮ ಪ್ರಾದೇಶಿಕ ನೆಲೆ. ಎರಡೂ ಪರಸ್ಪರ ಪೂರಕವೇ ಹೊರತು ಎರಡೂ ವಿರೋಧಗಳಾಗಬಾರದು. ಪರಸ್ಪರ ಪೂರಕವಾಗಿದ್ದಾಗ ನಾವು ಭೂಮಿ ಉಳಿಸ್ಕೊಳ್ತೀವಿ. ಭೂಮಿ ಅಂತಂದಾಗ ಪಂಚಭೂತ ಸಮನ್ವಿತವಾದ ಈ ಇಡೀ ನಿಸರ್ಗ ಏನಿದೆಯಲ್ಲ, ನಿಸರ್ಗವನ್ನು ಉಳಿಸ್ಕೊಳ್ತೇವೆ. ಯಾಕೆಂದರೆ ನಮಗಿರೋದು ಭೂಮಿ ಒಂದೇ. ಈ ಭೂಮಿ ಇಲ್ಲ ಅಂತಂತಂದರೆ ಜೀವಕೋಟಿಗಳಿಲ್ಲ. ಇನ್ನು ಮಿಕ್ಕಂತೆ ಬೇರೆ ಬೇರೆ ಗ್ರಹ ಉಪಗ್ರಹ ಅದು ಹುಡುಕ್ತಾ ಇದ್ದಾರೆ ಅಂತ ಅನ್ನೋದಿದೆಯಲ್ಲ, ಅವೇನೇ ಇರಲಿ. ಆದರೆ ಈಗ ಸದ್ಯದೊಳಗೆ ನಮಗಿರುವುದು ಭೂಮಿ ಒಂದೇ. ಜೊತೆಗೆ ಈ ಭೂಮಿಗೆ ವಾರಸುದಾರರು ನಾವೇ ಮಾತ್ರ ಅಲ್ಲ, ಅಂದರೆ ಮನುಷ್ಯ ಕುಲ ಮಾತ್ರ ಅಲ್ಲ, 20 ಕೋಟಿ ಜೀವರಾಶಿಗಳು ಕೂಡ ಈ ಭೂಮಿಯ ವಾರಸುದಾರರು. ಆ ದೃಷ್ಟಿಯಿಂದ ನಮ್ಮ ಕೃಷಿ ಜ್ಞಾನ ಇದೆಯಲ್ಲ, ಸಾಂಪ್ರದಾಯಿಕ ಕೃಷಿ ಜ್ಞಾನ ಈ ನಿಸರ್ಗನಿಷ್ಠ ಜೀವನ ದರ್ಶನಕ್ಕೆ ವಿರುದ್ಧವಾದ ರೀತಿಯೊಳಗೆ ಬೆಳವಣಿಗೆ ಪಡ್ಕೊಂಡಿದ್ದಲ್ಲ. ನಮ್ಮ ಕೃಷಿ ನೀವು ಹಾಗೆ ಗಮನಿಸ್ಕೊಂಡು ಬನ್ನಿ, ಯಾವ ಹೊತ್ತಿಗೂ ಕೂಡ ಜೀವ ವಿರೋಧಿಯಾದ ಕೃಷಿ ನಮ್ಮದಲ್ಲ. ಇಡೀ ಭಾರತದ ನಿಸರ್ಗ ದೃಷ್ಟಿ ಇದೆಯಲ್ಲ, ಜೀವ ವಿರೋಧಿಯಾದ ನೆಲೆದಲ್ಲ. ಇವತ್ತು ಸನ್ಮಾನ್ಯ ಕೃಷಿ ತಜ್ಞರು ಇಸ್ರೇಲ್ ಉದಾಹರಣೆ ಕೊಟ್ಟರು. ಇಸ್ರೇಲ್ ಉದಾಹರಣೆ ನಿಸರ್ಗ ವಿರೋಧಿ ಉದಾಹರಣೆ. ನಿಸರ್ಗ ನಿಷ್ಠ ನೆಲೆಯೊಳಗಿನ ಕೃಷಿ ವಿಧಾನ ಅದಲ್ಲ. ಅಧಿಕ ಇಳುವರಿ ಅನ್ನುವ ಹಿಂದೆ ದುರಾಸೆ ಇದೆಯೇ ಹೊರತು ಇಡೀ ಭೂಮಿಯನ್ನ ವಿನಾಶದ ಅಂಚಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ದೃಷ್ಟಿ ಇದೆಯೇ ಹೊರತು ಆ ವಿಜ್ಞಾನ ಭೂಮಿಯನ್ನು ಬದುಕಿಸುವ ವಿಜ್ಞಾನ ಅಲ್ಲ. ಇದು ನನ್ನ ತಿಳುವಳಿಕೆ. ನನಗೆ ಗಾಂಧೀಜಿ ಅಂಥವರು, ನಮ್ಮ ಪುಕ್ವಕ ಅಂಥವರು, ಹೆಚ್ಚಿನದಾಗಿ ನಮ್ಮ ಸಾಂಪ್ರದಾಯಿಕ ಕೃಷಿ ಸಾವಿರಾರು ವರ್ಷಗಳಿಂದಲೂ ಕೂಡ ಬೆಳ್ಕೊಂಡು ಬಂದಿರುವ ಕೃಷಿ ಇದೆಯಲ್ಲ, ಆ ಕೃಷಿ ಜ್ಞಾನದ ನೆಲೆಯೊಳಗೆ ನಾನು ಒಬ್ಬ ರೈತನಾಗಿ ನಾನು ಈ ತಿಳುವಳಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಭೂ ಸಮಗ್ರ ನೀತಿಯನ್ನು ರೂಪಿಸಬೇಕಾಯಿತು ಅಂತಂದಾಗ ಈ ಎರಡೂ ನೆಲೆಗಳನ್ನು ಗಮನದಲ್ಲಿಟ್ಕೊಂಡಂತೆ ರೂಪಿಸ್ತಕ್ಕಂಥ ಅಗತ್ಯವಿದೆ. ಪಾಟೀಲರು ಮಾತನಾಡಿದರು, ಮತ್ತು ಎಲ್ಲ ಬೇರೆ ನಮ್ಮ ಅತೀಕ್ ಅವರು ಮಾತನಾಡಿದರು. ಎಲ್ಲರ ಮಾತುಗಳ ಹಿನ್ನೆಲೆಯೊಳಗೆ ನೀವು ಗಮನಿಸಬೇಕು, ಒಂದು ಸಮಗ್ರವಾದ ದೃಷ್ಟಿಯನ್ನು ಇಟ್ಕೊಂಡೇನೇನೆ ಅವರ ಮಾತುಗಳು ನೀತಿ ನಿರೂಪಣೆಗಳು ಆಗಬೇಕು ಅನ್ನೋದನ್ನು ನಾವು ಗಮನಿಸಿದ್ದೇವೆ ಆ ತರಕದೊಳಗೆ. ಯಾಕೆ ಅಂದರೆ ನಮ್ಮ ಕೃಷಿಯು ಕೂಡ ನಿಸರ್ಗಕ್ಕೆ ವಿರುದ್ಧವಾದ ರೀತಿಯೊಳಗೆ, ಯಾವುದೇ ತಂತ್ರಜ್ಞಾನ ಇರಲಿ, ನಿಸರ್ಗಕ್ಕೆ ವಿರುದ್ಧವಾದ ರೀತಿಯೊಳಗೆ ಏನಾದರೂ ಹೋಯಿತು ಅಂತಂದರೆ ಅದರಿಂದ ಏನೇನು ಆಗ್ತಾ ಇದೆ ಈ ಹೊತ್ತು ಅನಾಹುತ ಅವೆಲ್ಲ ಗಮನಿಸಿ. ಗ್ಲೋಬಲ್ ವಾರ್ಮಿಂಗ್ ತಗೊಳ್ಳಿ, ಇವತ್ತು ಪ್ರಪಾತಗಳು ಎಷ್ಟು ಎಲ್ಲ ಮಲೆನಾಡಿನ ಪ್ರದೇಶಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಿಸರ್ಗದ ಪ್ರಕೋಪ ಅಲ್ಲ, ಮನುಷ್ಯ ಮಾಡಿರುವ ಅಪಘಾತಗಳಿಂದಾಗಿ, ಅನಾಚಾರಗಳಿಂದಾಗಿ, ಅತ್ಯಾಚಾರಗಳಿಂದಾಗಿ ನಿಸರ್ಗ ಮುನಿದು ಈ ತರಹದ ಪ್ರಕೋಪಗಳಾಗ್ತಾ ಇದ್ದಾವೆಯೇ ಹೊರತು ಬೇರೆ ಏನಿಲ್ಲ. ಹಾಗೆಯೇನೇನೆ ನಾವು ಈ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಬೇಕಾದಾಗ ನೀವೊಂದು ಗಮನಿಸಿ. ನನಗೆ ಮೊನ್ನೆ ಒಂದು ನಮ್ಮ ಆನಾ ಯಲ್ಲಪ್ಪ ರೆಡ್ಡಿಯವರು ಒಂದು ಆರ್ಟಿಕಲ್ ಬರೆದಿದ್ರು ಪ್ರಜಾವಾಣಿನಲ್ಲಿ. ಆರ್ಟಿಕಲ್ನಲ್ಲಿ ಅರಣ್ಯ ಒತ್ತುವರಿ ಹೇಗಾಗ್ತಾ ಇದೆ, ಎಷ್ಟಾಗ್ತಾ ಇದೆ, ಅದ್ರ ಬಗ್ಗೆ
ಕರೆಕ್ಟಾಗಿ ಇಡೀ ನಮ್ಮ ಕರ್ನಾಟಕದ ಒಂದು ಚಿತ್ರಣವನ್ನೇ ಕೊಟ್ಕೊಂಡು ಬಂದರು, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತರಹದಲ್ಲಿ ಆಗ್ತಾ ಇದೆ ಅಂತ. ಕೊನೆಯಲ್ಲಿ ಅವರೊಂದು ಮಾತು ಹೇಳ್ತಾರೆ, ಏನು ಅಂತಂದರೆ ಇವರೆಲ್ಲರೂ ಕೂಡ ಭೂರಹಿತರು, ಹೆಚ್ಚಿನದಾಗಿ ಭೂರಹಿತರು. ಅರಣ್ಯವನ್ನು ಆಕ್ರಮಣ ಮಾಡಿಕೊಳ್ಳೋದ್ರೊಳಗೆ ನಮ್ಮ ಮಠಗಳು ಮುಂದಾಗಿದ್ದಾವೆ. ಎಷ್ಟೋ ನೀವು ನೋಡ್ಕೊಂಡು ಬನ್ನಿ, ಬಹುತೇಕ ಮಠಗಳು ಅರಣ್ಯವನ್ನು ಆಕ್ರಮಣ ಮಾಡಿಕೊಳ್ಳೋದ್ರೊಳಗೆ ಹೇಗೆ ಮುಂದಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ಶ್ರೀಮಂತರುಗಳು ಇದ್ದಾರೆ. ಅದರ ಜೊತೆಯೊಳಗೆ ಬಹಳ ಒಂದು ರೀತಿಯಲ್ಲಿ ತೀರಾ ಅಗತ್ಯ ಅವಶ್ಯಕ ಅನ್ನುವ ರೀತಿಯೊಳಗೆ ಭೂರಹಿತ ಕಾರ್ಮಿಕರು, ರೈತರುಗಳು ಆಕ್ರಮಣ ಮಾಡಿಕೊಂಡಿದ್ದಾರೆ. ಆದರೆ ಇಡೀ ಕರ್ನಾಟಕದ ಅರಣ್ಯ ಇದರಿಂದಾಗಿ ಎಷ್ಟು ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ನೋಡ್ಕೊಂಡು ಬಂದಾಗ ಇವತ್ತು ನಮಗೆ ಪ್ರಾಕೃತಿಕವಾಗಿ ಮಳೆಯಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳು ಕೂಡ ಹೇಗೆ ಎದುರಾಗ್ತಾ ಇದ್ದಾವೆ ಅಂತನ್ನೋದು. ಯಾಕೆಂದರೆ ಪ್ರಾಣಿಗಳು ನಮ್ಮ ಮೇಲೆ ಅಂದರೆ ತಮ್ಮ ಜಾಗಕ್ಕೆ ಮನುಷ್ಯ ಹೋದಾಗ ಅವೇನಾಗ್ತವೆ, ಸಹಜವಾಗಿ ಹೊರಗೆ ಬರ್ತವೆ. ಈ ತರಹದೊಳಗೆ ಈ ಎಲ್ಲ ನೈಸರ್ಗಿಕ ವಿಕೋಪಗಳ ಹಿನ್ನೆಲೆಯಲ್ಲಿ ನಾವು ಪ್ರಗತಿ ಬಗ್ಗೆ ಯೋಚನೆ ಮಾಡಬೇಕು. ಯಾವತ್ತೂ ಕೂಡ ನಾವು ಈ ಡೆವಲಪ್ಮೆಂಟ್ ಅಂತನ್ನೋದನ್ನು ನಿಸರ್ಗ ವಿರೋಧಿಯಾಗಿ ಡೆವಲಪ್ಮೆಂಟ್ ಇಟ್ಕೊಳ್ತು ಅಂತಂದರೆ ಅದು ಯಾವ ಕಾರಣದಲ್ಲಿಯೂ ಕೂಡ ಮನುಷ್ಯನ ಬದುಕನ್ನು ದೀರ್ಘಕಾಲದವರೆಗೆ ಉಳಿಸೋದಕ್ಕೆ ಸಾಧ್ಯವಿಲ್ಲ, ಬೆಳೆಸೋದಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ನೆಲನಿಷ್ಠೆ, ನಿಸರ್ಗ ನಿಷ್ಠೆಯ ನೆಲೆಯೊಳಗೆ ಮಾತ್ರ ನಮ್ಮ ಕಾನೂನುಗಳು ರೂಪಿತವಾಗಬೇಕು. ನೋಡಿ, ಈಗ ಹೇಳಿದರು, ಫಲವತ್ತಾದ ಭೂಮಿಯನ್ನು ತೆಗೆದುಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಬಂಜರ್ ಭೂಮಿಯನ್ನೇ ಹಾಕಿ ತಗೊಳ್ಬೇಕು. ಈಗ ಒಂದು ನಮ್ಮಲ್ಲಿ ಕಿಯೋಸ್ ಬಂತು, ಕಾರಿನ ಫ್ಯಾಕ್ಟ್ರಿ, ಇಲ್ಲಿ ಅವಕಾಶ ಕೊಡಲಿಲ್ಲ ಅಂತಂದು ಹೋದರು. ಎಲ್ಲಿಗೆ ಹೋದರು? ಆಂಧ್ರಕ್ಕೆ ಹೋದರು. ಆಂಧ್ರಕ್ಕೆ ಹೋದಾಗ ಅವ್ರು ಕೊಟ್ಟಿರೋ ಜಾಗ ನೀವು ನೋಡಿ, ಅಪ್ಪಟ ಬೆಂಜರ್ ಭೂಮಿ, ಅಪ್ಪಟ ಬೆಂಜರ್ ಭೂಮಿ ಕೊಟ್ಟಿದ್ದಾರೆ. ಒಂದು 2.5 ಕಿಲೋಮೀಟರ್ ವ್ಯಾಪ್ತಿಯ ಒಳಗಿನ ಆ ಜಾಗವನ್ನೆಲ್ಲ ಆಕ್ರಮಿಸ್ಕೊಂಡಿದ್ದಾರೆ. ಆದರೆ ಅದು ಪೂರ್ಣವಾಗಿ ಬೆಂಜರ್ ಭೂಮಿ. ಆದರೆ ನಮ್ಮಲ್ಲಿ ಈ ತರಹದ್ದನ್ನು ಯಾಕೆ ಕೊಡೋದಕ್ಕೆ ಮುಂದಾಗ್ತಿಲ್ಲ? ಈ ಪ್ರಶ್ನೆಗಳನ್ನು ಇಟ್ಕೊಂಡಂತೆ ನೋಡಿದಾಗ ಇವತ್ತು ನಾವೆಲ್ಲ ಹೋರಾಟ ಮಾಡಿದ್ದೇವೆ, ಚನ್ನರಾಯಪಟ್ಟಣದ ಆ ಭೂ ಹೋರಾಟವನ್ನು. ಯಾಕೆ ನೋಡ್ತಿದ್ದ ಹಾಗೇನೆ ಎಂಥ ಫಲವತ್ತಾದ ಭೂಮಿ, ಎಷ್ಟೆಲ್ಲ ರೈತರು ಬೆಳೀತಾ ಇದ್ದಾರೆ, ಇಡೀ ಬೆಂಗಳೂರಿನ ಹೊಟ್ಟೆ ಸಾಕ್ತಾ ಇದ್ದಾರೆ ಅಲ್ಲಿಯ ರೈತರು. ಅಂಥದ್ದಕ್ಕೆ ಯಾವ ಕಾರಣದಲ್ಲಿ ಇವರು ಕಣ್ಣು ಹಾಕ್ತಾರೆ? ನಮ್ಮ ರಾಜಕಾರಣದ ವಿಕೃತ ಮನಸ್ಸುಗಳು ಮಾತ್ರ ಇಂಥ ದುರಾಸೆಯನ್ನು ಇಟ್ಕೊಂಡಂತೆ ಆ ಭೂಮಿ ಕಡೆಗೆ ಹೋಗ್ತಾವೆಯೇ ಹೊರತು ನಿಜವಾದ ಕಾನೂನಿನ ಒಂದು ಅನುಷ್ಠಾನಕ್ಕೆ ಬಂತು ಅಂತಂದಾಗ ನಮ್ಮಲ್ಲೂ ಬೇಕಾದಷ್ಟು ಬೆಂಜರ್ ಭೂಮಿ ಇದೆ. ಬೆಂಜರ್ ಭೂಮಿ ಕೊಟ್ಟು ಡೆವಲಪ್ಮೆಂಟ್ ಮಾಡಬಹುದು ಅಲ್ಲಿಯೂ ಕೂಡ. ಯಾಕೆಂತಂದರೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಂದಾಗ ಮನಸ್ಸು ಮಾಡಿದರೆ ಎಲ್ಲ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇರುವುದನ್ನು ನಾಶ ಮಾಡಿಕೊಂಡು ಇಲ್ಲಿ ನಗರವೂ ಬೆಳೆಯಲಾರದ್ದು, ನಗರದ ಸಮಸ್ಯೆಗಳನ್ನು ಹೆಚ್ಚು ಮಾಡಿಕೊಳ್ತಾ ನಾವು ಈ ಕೇಂದ್ರೀಕೃತ ದೃಷ್ಟಿ ಇಟ್ಕೊಂಡು ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಯ್ತು ಅಂತಂದರೆ ನಮಗೆ ನಾವೇ ನಮ್ಮ ತಲೆ ಮೇಲೆ ಕರ್ಚಪ್ರಿ ಎಳ್ಕೊಂಡಂಥ ಸ್ಥಿತಿ ಆಗತ್ತೆ ಅನ್ನಿಸ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಒಂದು ಕಡೆಗೆ ಅರಣ್ಯ ನಾಶ ಆಗ್ತಾ ಇದೆ ಈ ಭೂಮಿಯಿಂದಾಗಿ, ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರಿಂದ, ಒತ್ತುವರಿ ಮಾಡ್ಕೊಳ್ಳೋದ್ರಿಂದಾಗಿ. ಇನ್ನೊಂದು ಕಡೆಯಲ್ಲಿ ಕೈಗಾರಿಕೆಯ ಹೆಸರಿನೊಳಗೆ ಫಲವತ್ತಾದ ಭೂಮಿಯನ್ನು ಎಲ್ಲ ವಶ ಮಾಡಿಕೊಂಡಂತೆ ಎಷ್ಟು ಮಟ್ಟಿಗೆ ಇವತ್ತಿಗೂ ಕೂಡ ಬೆತ್ತಲು ಬಿದ್ದಿದ್ದಾವೆ ಫಲವತ್ತಾದ ಭೂಮಿಗಳು. ಯಾಕೆಂದರೆ ಕೈಗಾರಿಕೋದ್ಯಮಿಗಳು ತೆಗೆದುಕೊಳ್ತಾರೆ, ಅದನ್ನು ಬಳಸ್ಕೊಳ್ಳೋದಿಲ್ಲ. ಹೇಗೆ ಅದನ್ನು ಬೆತ್ತಲು ಬೀಳ್ತಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಈಗ ಇಲ್ಲಿ ಮೈಕೋ ಕಂಪ್ನಿ ಇದೆ ಬೆಂಗಳೂರಿನ ಇದರೊಳಗೇನೆ, ನಮ್ಮ ರಾಜರ ಕಾಲದಲ್ಲಿ ಕೊಟ್ಟ ಭೂಮಿ ಅದು. 36 ಎಕರೆನೋ ಏನೋ ಅಲ್ಲಿ ಸುತ್ತ ಇರುವಂಥದ್ದು. ಬಿಡದಿ ಹತ್ರ ಹೋದರು, 108 ಎಕರೆನೋ ಏನೋ ತಗೊಂಡ್ರು. ಆ 108 ಎಕರೆ ಏನಾಗಿದೆ, ಮತ್ತೆ ಇಲ್ಲಿ ತಗೊಂಡಿದ್ದಂಥ 36 ಎಕರೆ ಒಳಗೆ ಏನು ಮಾಡ್ತಾ ಇದ್ದಾರೆ?
ಯಾಕೆಂದರೆ ಯಾವ ಪರ್ಪಸ್ಗೆ MOU ಆಗಿತ್ತೋ ಆ MOU ಉಲ್ಲಂಘಿಸಿದ ರೀತಿಯೊಳಗೆ ಈಗ ಅವೆಲ್ಲ ಫ್ಯಾಕ್ಟ್ರಿಗಳನ್ನು ಅಲ್ಲಿಗೆ ಹಾಕಿದ್ದಾರೆ, ಶಿಫ್ಟ್ ಮಾಡಿದ್ದಾರೆ. ಇದನ್ನು ಕಮರ್ಷಿಯಲ್ ಪರ್ಪಸ್ಸಿಗೆ ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ಕೂಡ MOU ಬಗ್ಗೆ ಯಾವ ಸರ್ಕಾರನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಅಂದರೆ ಕೈಗಾರಿಕೆಗಳ ಒಡೆಯರುಗಳು ಯಾವ ತರಹದೊಳಗೆ ಭೂ ಸ್ವಾಧೀನ ಮಾಡ್ಕೊಳ್ತಾ ತಮ್ಮ ಸಂಪತ್ತನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. ಮತ್ತೆ ಉದ್ಯೋಗ ಕೊಡ್ತೀವಿ ಅಂತನ್ನುವ ನೆಪದೊಳಗೆ ಎಷ್ಟು ಮಟ್ಟಿಗೆ ನಮ್ಮ ರಾಜ್ಯಕ್ಕೆ ಅರ್ಹವಾಗಿ ಬೇಕಾಗಿರ್ತಕ್ಕಂಥ ಉದ್ಯೋಗವೂ ಕೂಡ ಸಿಗ್ತಾ ಇಲ್ಲ. 85% ಕರ್ನಾಟಕದ ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಇರೋದು. ಇವತ್ತು ಬೇರೆ ಯಾವುದೇ ಖಾಸಗಿ ಕೈಗಾರಿಕೋದ್ಯಮಿಗಳನ್ನು ತೆಗೆದುಕೊಳ್ಳಿ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೈಗಾರಿಕೋದ್ಯಮ ಅಲ್ಲಿಯೂ ತೆಗೆದುಕೊಳ್ಳಿ, ಎಲ್ಲೂ ಕೂಡ 85% ಕನ್ನಡಿಗರಿಗೆ ಉದ್ಯೋಗ ಕೊಟ್ಟಿಲ್ಲ. ಇವತ್ತಿಗೂ ಕೂಡ ಅಲ್ಲಿ ಒಂದು 20% ಕನ್ನಡಿಗರು ಅಲ್ಲಿ ಉದ್ಯೋಗಸ್ಥರಾಗಿದ್ದರೆ ಅದು ಹೆಚ್ಚು. ಅಷ್ಟರ ಮಟ್ಟಿಗೆ ಇಂಬ್ಯಾಲೆನ್ಸ್ ಅಂತ ಅನ್ನೋದು ಡೆವಲಪ್ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆದರೆ ಮತ್ತೆ ಡೆವಲಪ್ಮೆಂಟ್ನ ಹೆಸರಿನೊಳಗೆ ಎಲ್ಲ ಉದ್ಯಮಿಗಳನ್ನು ಕರ್ಕೊಂಡು ಬಂದಂತೆ ನಮ್ಮ ರೈತರ ಫಲವತ್ತಾದ ಭೂಮಿಯನ್ನು ಇವತ್ತು ಕಬಳಿಕೆ ಮಾಡಿಕೊಂಡ ರೀತಿಯೊಳಗೆ, ಬಕಾಸುರ ಅನ್ನೋದನ್ನು ಹೇಳಿದ್ರಲ್ಲ, ಕಬಳಿಕೆ ಮಾಡಿಕೊಂಡ ರೀತಿಯೊಳಗೆ ಅವುಗಳನ್ನು ಬೆತ್ತ ಭೂಮಿಗಳಾಗಿ ಇಟ್ಕೊಳ್ತಕ್ಕಂಥದ್ದು ನಡೀತಾ ಇದೆ. ಯಾಕೆಂದರೆ ಅವ್ರು ಹೇಳ್ತಾರೆ ಆಕ್ರಮಣ ಮಾಡಿಕೊಳ್ಳೋವರೆಗೂ ಕೂಡ ಡೆವಲಪ್ಮೆಂಟ್ ವಿಷಯದ್ದು ಹೇಳ್ತಾರೆ. ಆಕ್ರಮಣ ಮಾಡ್ಕೊಂಡ ನಂತರದೊಳಗೆ ಅವ್ರು ಏನು ಮಾಡಿದ್ರು ಎಂತ ಮಾಡಿದ್ರು ಅಂತನ್ನೋದ್ರ ಬಗ್ಗೆ ಸರ್ಕಾರಗಳು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ಸ್ವಾಧೀನವಾಗಿರುವಂಥ ಎಷ್ಟು ಭೂಮಿ ಹಾಗೆ ಉಳಿದಿದೆ. ನಮ್ಮ ಹೋರಾಟದ ಸಂದರ್ಭದೊಳಗೆ ಸಾಕಷ್ಟು ಜನ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಂತೆ ಇವತ್ತು 80% ಭೂಮಿ ಹಾಗೆ ಬೆತ್ತಲು ಉಳಿದಿರ್ತಕ್ಕಂಥದ್ದು. ಅದನ್ನೇ ಬಳಸ್ಕೊಳ್ಳಿ, ಯಾಕೆ ಮತ್ತೆ ಹೊಸ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಹೋಗ್ತೀರಾ ಎನ್ನುವ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಎತ್ತಿದ್ರು. ಈ ಎಲ್ಲ ಹಿನ್ನೆಲೆಗಳಲ್ಲಿ ನನಗನ್ನಿಸ್ತಕ್ಕಂಥದ್ದು ನಮ್ಮ ಭೂಮಿಯನ್ನು ಕುರಿತಂತೆ ನಮ್ಮ ಶಿಕ್ಷಣ ಪಠ್ಯಗಳಲ್ಲಿ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು, ನಮ್ಮ ರಾಜಕಾರಣಿಗೆ ತಿಳುವಳಿಕೆ ಕೊಡಬೇಕು. ಹಾಗಿದ್ದಾಗ ಮಾತ್ರ ಕೃಷಿ ಜೊತೆ ಕೈಗಾರಿಕೆ ಮತ್ತು ಇತ್ಯಾದಿ ಆಗಿರ್ತಕ್ಕಂಥ ಎಲ್ಲ ನೀತಿಗಳಿಗೂ ಕೂಡ ಪರಸ್ಪರ ಸಂಬಂಧ ಇಟ್ಕೊಂಡ ರೀತಿಯೊಳಗೆ ನಾವು ಸುಭದ್ರವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋಯಿತು ಅಂತಂದರೆ ದುರಾಸೆಯ ದಾಸರಾದಂತೆ ನಾವು ಇದ್ದ ಕೃಷಿಯನ್ನೂ ಕಳ್ಕೊಳ್ತೇವೆ, ಇಲ್ಲ ನಮ್ಮ ಕೈಗಾರಿಕೆಯೂ ಕೂಡ ಯಾವ ತರಹದ ಒಂದು ಅಡ್ಡಹಾದಿ ಹಿಡಿತಕ್ಕಂಥದ್ದಾಗುತ್ತೆ. ತಂತ್ರಜ್ಞಾನವೂ ಕೂಡ ಯಾವ ತರಹದ ವಿನಾಶಕಾರಿ ಅಂಚಿಗೆ ಹೋಗ್ತಾ ಇರುತ್ತೆ ಅಂತನ್ನುವುದರ ಹಿನ್ನೆಲೆಯೊಳಗೆ ನಮಗೆ ಪರಸ್ಪರ ಪೂರಕವಾದ ರೀತಿಯೊಳಗಿನ ಒಂದು ಜ್ಞಾನ ಬೆಳೀಬೇಕು ಅಂತ ಅನಿಸುತ್ತೆ. ನನಗೆ 12ನೇ ಶತಮಾನದೊಳಗೆ ಒಬ್ಬ ವಚನಕಾರ ಹೇಳಿರ್ತಕ್ಕಂಥ ಒಂದು ವಚನವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಅವನು ಹೇಳ್ತಾನೆ, ಅಲ್ಲಿ ಪಂಚಭೂತ ಸಮನ್ವಿತವಾದ ಭೂಮಿಯ ಬದುಕು ಹೇಗಿರಬೇಕು ಅಂತನ್ನೋದಕ್ಕೆ ಇಡೀ ಜೀವ ಜಗತ್ತನ್ನು ಕಕ್ಷೆಯಲ್ಲಿಟ್ಕೊಂಡಂತೆ ಮನುಷ್ಯ ಪ್ರಯೋಜನ ಅಲ್ಲ, ನಿಸರ್ಗ ನಿಷ್ಠ ಜೀವನ ದರ್ಶನ ನಮಗೆ ಮುಖ್ಯ ಅಂತನ್ನೋದಕ್ಕೆ. ಪೃಥ್ವಿಯಿಂದ ಅಪ್ಪು, ಅಪ್ಪುವಿನಿಂದ ಪೃಥ್ವಿ, ಅಗ್ನಿಯಿಂದ ವಾಯು, ವಾಯುವಿನಿಂದ ಅಗ್ನಿ, ಆಕಾಶದಿಂದ ಮಹದಾಕಾಶ, ಮಹದಾಕಾಶದಿಂದ ಆಕಾಶ, ನಿನ್ನಿಂದ ನಾ, ನನ್ನಿಂದ ನೀನೆಂಬ ಭಾವ ಲೀಲೆ ಉಳ್ಳನ್ನಕ್ಕ ಮತ್ತೆ ತಿಳಿದು ನೋಡಲಿಕ್ಕೆ ಮತ್ತೆಯೂ ಪರಿಪೂರ್ಣ ನೀನೇ ನಿಷ್ಕಳಂಕ ಮಲ್ಲಿಕಾರ್ಜುನ. ಇಲ್ಲಿ ನಿಷ್ಕಳಂಕ ಮಲ್ಲಿಕಾರ್ಜುನ ಎನ್ನುವ ನಿಸರ್ಗವನ್ನು ನಿರ್ದೇಶಿಸಿದ ರೀತಿಯೊಳಗೆ ಹೇಳ್ತಾ ಇದ್ದಾನೆ. ನೀನು ನಾನು ಅಂತನ್ನುವ ಅರ್ಥ ನಿಸರ್ಗ ಮತ್ತು ಜೀವ ಜಗತ್ತು ಇವುಗಳ ಪರಸ್ಪರ ಹೊಂದಾಣಿಕೆಯೊಳಗೆ
ಪಂಚಭೂತಗಳನ್ನು ಸಮನ್ವಿತ ಸ್ಥಿತಿಯೊಳಗೆ ಇಟ್ಟುಕೊಳ್ಳುವುದೇ ನಿಜವಾದ ಜೀವನ ದಾರಿ, ನಿಜವಾದ ಜೀವನ ದರ್ಶನ. ಅದಕ್ಕೆ ವಿರುದ್ಧವಾಗಿ ನಾವು ಹೋಗೋದು ಅಂತಂದರೆ ಇವತ್ತು ನಾವು ರಾಸಾಯನಿಕ ಕೃಷಿಯನ್ನು ಮಾಡೋದರ ಮುಖೇನವಾಗಿ ನಮ್ಮ ಜೀವಸತ್ವವನ್ನು, ಭೂಮಿಯ ಜೀವಸತ್ವವನ್ನೇ ಕಳೆದಿದ್ದೇವೆ. ನಮ್ಮ ಗೊಬ್ಬರ ಅದಕ್ಕೆ ಏನೇನೂ ನಾಟವಲ್ಲ ಅಂಥ ಸ್ಥಿತಿಗೆ ತಂದಿದ್ದೇವೆ. ಯಾವ ತರಹದಲ್ಲಿ ಬೋರ್ ಸಂಸ್ಕೃತಿ ಬಂದ ರೀತಿಯೊಳಗೆ ತೆರೆದ ಬಾವಿ ಇರ್ತಾ ಇದ್ವೋ, ಇವತ್ತು ಬೋರ್ ಕೊರೆದು 1000 ಅಡಿ ಹೋದರೂ ಕೂಡ ನೀರು ಸಿಗದಂಥ ಸ್ಥಿತಿ ಇದು. ನಮ್ಮ ಪಾಟೀಲ್ ಹೇಳ್ತಾ ಇದ್ರಲ್ಲ, 70 ಎಕರೆ ಜಮೀನು ನಮ್ದಿದೆ, ಸಾಕಷ್ಟು ಬೋರ್ ಕೊರೆಸಿದ್ದು ಕೂಡ ನೀರು ಸಿಗ್ತಾ ಇಲ್ಲ ಅಂತ. ನಾವು ಚಿಕ್ಕವರಾಗಿದ್ದಾಗ ತೆರೆದ ಬಾವಿಗಳಿತ್ತು, ಕಲ್ಯಾಣಿಗಳು ಹರಿತಾ ಇತ್ತು. ಯಾವತ್ತೂ ಕೂಡ 30, 40, 50 ಅಡಿ ಒಳಗೆ ನೀರು ಸಿಗ್ತಾ ಇತ್ತು, ನೀರು ತುಂಬಿರ್ತಿದ್ದು ಬಾವಿನಲ್ಲಿ. ಇವತ್ತು 100 ಅಡಿ ಅಲ್ಲ 200 ಅಡಿ ಹೋದರೂ ಕೂಡ ಬೋಳು ಬಾವಿ ಇರ್ತಾವೆಯೋ ಹೊರತು ಬೇರೇನಿಲ್ಲ. ಈ ಸ್ಥಿತಿಯೊಳಗೆ ಭೂಮಿಯನ್ನು ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಹೋದಷ್ಟು ಕೂಡ ನಮ್ಮ ವಿನಾಶಕ್ಕೆ ನಾವೇ ಕಾರಣವಾಗ್ತೇವೆ. ನಮ್ಮ ಭೂ ಸ್ವಾಧೀನ ಒಂದು ನಿಯಮವೂ ಕೂಡ, ನೀತಿಯೂ ಕೂಡ ನಿಸರ್ಗನಿಷ್ಠವಾಗಿರಲಿ ಎಂಬುದಾಗಿ ಹೇಳಿಕೊಳ್ತಾ, ನಮ್ಮ ರೈತರು ಕೂಡ ಅವರು ಮಾಡುವ ಕೃಷಿಯ ಹಿಂದೆ ಈ ಒಂದು ಧರ್ಮದೃಷ್ಟಿ, ನಿಸರ್ಗ ಧರ್ಮ ನಿಷ್ಠ ದೃಷ್ಟಿ ಬಹಳ ಅಗತ್ಯ ಎನ್ನುವ ಮಾತುಗಳನ್ನು ಹೇಳ್ತಾ, ಈ ಒಂದು ಅವಕಾಶಕ್ಕಾಗಿ ಕಮ್ಮರಡಿಯವರನ್ನು ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯವನ್ನು ನನ್ನ ಮಾತುಗಳನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ